ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದ ಜಬ್ಬಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಜೀರ್ ಅಹಮ್ಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅನ್ನುವ ಸೂಚನೆ ಅವರಿಗೆ ಬಂದಿದೆಯಂತೆ. ದೆಹಲಿಯಿಂದ ಸೂಚನೆ ಬಂದಿದೆಯಂತೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡದ ಕಾರಣಕ್ಕೆ ನಜೀರ್ ಅಹಮ್ಮದ್ ಅವರಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ಸೂಚನೆ ಬಂದಿದೆಯಂತೆ. ಅದರ ಜೊತೆಗೆ ಜಮೀರ್ ಅಹಮ್ಮದ್ ಖಾನ್ರ ಮೇಲೂ ಕ್ರಮ ಕೈಗೊಳ್ಳಿ ಅನ್ನುವ ಒತ್ತಾಯ ಡಿಕೆ ಶಿವಕುಮಾರ್ ಆಪ್ತ ಬಳಗದ್ದು. ಸಚಿವ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಜಮೀರ್ ಅಹಮ್ಮದ್ ಖಾನ್ರನ್ನು ಕೈಬಿಡಿ ಸಚಿವ ಸಂಪುಟದಿಂದ. ಕೆಲವು ಜನಪ್ರಿಯ ಮುಸ್ಲಿಂ ಮುಖಂಡರು ಸಮರ್ಥ ಶಾಮನೂರು ಪರ ಪ್ರಚಾರಕ್ಕೆ ಬರಲೇ ಇಲ್ಲ. ಕೆಲವರು ಬಂದಂಗ್ ಮಾಡಿದ್ರು. ನನ್ನ ಸಲೀಂ ಅಹಮ್ಮದ್ ಅವರ ಆರೋಪವನ್ನು ನಂಬುವುದಾದ್ರೆ ಮುಸ್ಲಿಂ ಮತಗಳು ಕಾಂಗ್ರೆಸ್ಸಿಗೆ ಬರದಂತೆ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರೇ ನೋಡಿಕೊಂಡ್ರು. ಇದರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನಿಸಲಾಯಿತು. ರಾಜೀನಾಮೆ ಬಂದಿದೆ ಅಂತ. ಅದರ ಜೊತೆಗೆ ನನಗೂ ಕೆಲವು ರಿಪೋರ್ಟ್ಸ್ ಬಂದಿದ್ದಾವೆ, ಅವುಗಳ ಬಗ್ಗೆ ಈಗ ಮಾತಾಡೋದಿಲ್ಲ ಅಂದಿದ್ದಾರೆ. ಆರೋಪ ಮಾಡಿದ್ದಾರೆ, ನಮ್ದೇ ಹಿರಿಯ ನಾಯಕರು ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಮಾತಾಡಲ್ಲ. ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನ ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರ್ಸ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾಯಕರು ಕೆಲವೊಂದಿಷ್ಟು ಆರೋಪ ಮಾಡಿದ್ದಾರೆ, ನಮ್ದೇ ಹಿರಿಯ ನಾಯಕರು ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಮಾತಾಡಲ್ಲ. ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನ ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರ್ಸ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾಯಕರು ಕೆಲವೊಂದಿಷ್ಟು ಆರೋಪ ಮಾಡಿದ್ದಾರೆ, ನಮ್ದೇ ಹಿರಿಯ ನಾಯಕರು ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಮಾತಾಡಲ್ಲ. ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನ ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರ್ಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.